ಈ ಬಿಸ್ಕೆಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಡ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. 2 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ಸೋಜಿ ಹಾಕ್ಕೊಳ್ಳಿ. ಸಣ್ಣ ರವೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ 1 ಕಪ್ ಆಗೋಷ್ಟು ಮೈದಾ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಬೆಣ್ಣೆ ಸಹ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕಬಾರ್ದು. ಈಗ ಉಪ್ಪು ಹಾಕ್ತಾ ಇದ್ದೀನಿ ನಾನು. ನೀವು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಈ ರೀತಿ ಅಂಟಿದ್ರೂ ಪರವಾಗಿಲ್ಲ. ಈ ರೀತಿ ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಆವಾಗ ಈ ರವೆ ಎಲ್ಲ ಹೀರ್ಕೊಳ್ಳುತ್ತೆ. ಆವಾಗ ನಿಮಗೆ ಸ್ವಲ್ಪ ಗಟ್ಟಿ ಪೇಸ್ಟ್ ಬರುತ್ತೆ. ಆಯಿತಾ? ಸೊ ನೋಡಿ, ಇದು ಈಗ ರೆಡಿಯಾಗಿದೆ. 10 ನಿಮಿಷ ಜಾಸ್ತಿನೇ ಆಗಿದೆ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಮೇಲ್ಗಡೆ ಮೈದಾ ಹಾಕಿ ಎಕ್ಸ್ಟ್ರಾ ತೆಗೆದುಬಿಡಿ. ಯಾಕೆಂದರೆ ನಾವು ಬಾಲ್ಸ್ ಮಾಡಿ ಇಡಬೇಕಾದ್ರೆ ಅದಕ್ಕೆ ಅಂಟಬಾರ್ದು ಅಂತ ಅಷ್ಟೇ. ಈಗ ಸ್ವಲ್ಪ ನಿಮಗೆ ಹಿಟ್ಟೇನಾದರೂ ಗಟ್ಟಿ ಅಥವಾ ಗಟ್ಟಿ ಇದ್ದರೂ ಪರವಾಗಿಲ್ಲ, ತೆಳು ಇತ್ತು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೋಬೋದು, ಏನಾಗಲ್ಲ. ಸೊ ಕೈಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಈ ರೀತಿ ಬಾಲ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡ್ಕೊಬೇಡಿ, ಈಗ ದಪ್ಪನೇ ಇರಲಿ. ಈ ರೀತಿ ನೈಫ್ನಲ್ಲಿ ನಿಮಗೆ ಬೇಕಾದಂಥ ಡಿಸೈನ್ ಮಾಡಿಕೊಂಡು ನಡುವಿನಲ್ಲಿ ಬಾದಾಮನ್ನ ಕಟ್ ಮಾಡಿ ಈ ರೀತಿ ಇಡಿ. ಪೂರ್ತಿಯಾಗಿ ನೋಡಿ ಈ ರೀತಿ ಮಾಡ್ಕೊಂಡು ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಸಕ್ಕರೆನ ಉದಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಲೋ ಫ್ಲೇಮಲ್ಲೇ ಬಿಸಿಗಿಟ್ಕೊಂಡಿದ್ದೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಇದನ್ನು ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಬಿಸ್ಕೆಟ್ ಅಲ್ವಾ, ಚೆನ್ನಾಗಿ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಅಷ್ಟೇ ಫ್ರೈ ಆದಂಗೆ ಆಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಈಗ ನೋಡಿದು ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ನಾವು ತೆಗೆದುಕೊಳ್ಳೋಣ. ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಸೊ ಈ ಕಲರ್ ಬಂದ ತಕ್ಷಣವೇ ನೀವು ತೆಗೆದುಬಿಡಿ. ಸೊ ಇದೇ ರೀತಿ ನಾವು ಉಳಿದಿರೋವಂಥದ್ದು ಎಲ್ಲದನ್ನು ಕೂಡ ಫ್ರೈ ಮಾಡಿ ತೆಗೆದುಕೊಳ್ಳೋಣ. ಇದನ್ನು ನೀವು ಫ್ರೀ ಟೈಮ್ನಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಡ್ಬೋದು. ಆದಷ್ಟು ಮನೆಯಲ್ಲೇ ಮಾಡಿರೋದ್ರಿಂದ ಒಳ್ಳೇದು ಕೂಡ ಇರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.